ಹಲೋ ವೀಕ್ಷಕರೇ, ಬಜರಂಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ಕಲಿಯುಗದಲ್ಲಿ ಮನುಷ್ಯನಿಗೆ ಬರುವ ಕಷ್ಟಗಳನ್ನು ದೂರ ಮಾಡಲು, ಬಡತನವನ್ನು ಹೋಗಲಾಡಿಸಲು, ಕಳೆದು ಹೋದ ನೆಮ್ಮದಿಯನ್ನು ಮತ್ತೆ ಪಡೆಯಲು ಮತ್ತು ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ನೆಲೆಸಲು ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ತೋರಿಸಿಕೊಟ್ಟ ಅತ್ಯಂತ ಸರಳ, ಸುಲಭ ಮತ್ತು ಅದ್ಭುತ ಶಕ್ತಿಯುತವಾದ ಮಾರ್ಗವೆಂದರೆ ಅದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತ. ಯಾರು ಹುಣ್ಣಿಮೆ, ಸಂಕ್ರಾಂತಿ ಅಥವಾ ಏಕಾದಶಿಯ ಪವಿತ್ರ ದಿನಗಳಂದು ಭಕ್ತಿಯಿಂದ ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಾರೋ ಅಂತಹವರ ಮನೆಯಲ್ಲಿ ದರಿದ್ರ ಎಂಬುದು ಇರುವುದಿಲ್ಲ. ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನೆಲೆಸುತ್ತಾಳೆ. ಅದರಲ್ಲೂ ಕಳೆದ ಭಾನುವಾರ ಫೆಬ್ರವರಿ 1ರಂದು ಮಾರ್ಗ ಹುಣ್ಣಿಮೆಯ ದಿನ. ಇದು ವರ್ಷದ 12 ಹುಣ್ಣಿಮೆಗಳಲ್ಲಿ ಅತ್ಯಂತ ಪವಿತ್ರವಾದ ದಿನ. ಪುರಾಣಗಳ ಪ್ರಕಾರ ಈ ಮಾಘ ಪೂರ್ಣಿಮೆಯಂದು ಸ್ವತಃ ದೇವತೆಗಳೇ ಭೂಮಿಗೆ ಇಳಿದು ಬಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ. ಅಂತಹ ಪುಣ್ಯ ದಿನವಾದ ಆವತ್ತು ಯಾರು ಈ ಸತ್ಯನಾರಾಯಣ ಸ್ವಾಮಿಯ ಈ ರೋಚಕ ಕಥೆಯನ್ನು ಶ್ರದ್ಧೆಯಿಂದ ಕೇಳುತ್ತಾರೋ ಅವರ ಜನ್ಮಾಂತರದ ಪಾಪಗಳು ಕಳೆದು ಹೋಗುತ್ತವೆ. ಅವರು ಅಂದುಕೊಂಡ ಕೆಲಸಗಳು ನೆರವೇರಿಸುವುದರ ಜೊತೆಗೆ ಮನೆಯಲ್ಲಿ ಸುಖ ಸಮೃದ್ಧಿ ಸದಾಕಾಲ ನೆಲೆಸಿರುತ್ತದೆ. ಸ್ಕಂದ ಪುರಾಣದ ರೇವಕಾಂಡದಲ್ಲಿ ಸಾಕ್ಷಾತ್ ಶೂತ ಪುರಾಣಿಕರು ಸೌನಕಾದಿ ಮುನಿಗಳಿಗೆ ಹೇಳಿದ ಹಿಂದೆ ನಡೆದು ಹೋದ ಒಂದು ಅದ್ಭುತವಾದ ಮತ್ತು ಮೈ ರೋಮಾಂಚನಗೊಳಿಸುವ ಸತ್ಯ ಘಟನೆಯನ್ನು ಕೇಳೋಣ. ಇದು ಕೇವಲ ಕಥೆಯಲ್ಲ, ಇದು ಸತ್ಯದ ಮಹಿಮೆ ಮತ್ತು ಭಗವಂತನ ಲೀಲೆ. ಒಬ್ಬ ಶ್ರೀಮಂತ ವ್ಯಾಪಾರಿ ಹಣದ ಮದದಿಂದ ದೇವರಿಗೆ ಕೊಟ್ಟ ಮಾತನ್ನು ಮರೆತಾಗ ಏನಾಯಿತು? ಅವನ ಅಹಂಕಾರದಿಂದ ಹೇಗೆ ರಾಜನ ಕೋಪಕ್ಕೆ ಗುರಿಯಾಗಿ ನರಕಯಾತನೆ ಅನುಭವಿಸಿದ? ಅವನ ಸೊಕ್ಕಿನಿಂದ ಅವನ ಅಳಿಯನ ಪ್ರಾಣವೇ ಹೋದಾಗ ಆತ ಹೇಗೆ ಪಶ್ಚಾತ್ತಾಪ ಪಟ್ಟ? ಕೊನೆಗೆ ಸತ್ಯನಾರಾಯಣ ಸ್ವಾಮಿ ಯಾವ ರೀತಿ ತಮ್ಮ ಮಹಿಮೆಯನ್ನು ತೋರಿಸಿ ಭಕ್ತರನ್ನು ಕಾಪಾಡಿ ಪ್ರಸಾದವನ್ನು ತಿರಸ್ಕರಿಸಿದರೆ ಏನಾಗುತ್ತದೆ? ಈ ಎಲ್ಲ ರೋಚಕ ವಿಷಯಗಳನ್ನು ಒಂದೊಂದಾಗಿ ವಿವರವಾಗಿ ತಿಳಿಯೋಣ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯೇ ನಮಃ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕಥೆಗೆ ಬರೋಣ. ಹಿಂದೆ ರತ್ನಾಪುರ ಎನ್ನುವ ಅತ್ಯಂತ ಸುಂದರವಾದ ಮತ್ತು ಐಶ್ವರ್ಯದಿಂದ ಕೂಡಿದ ಒಂದು ದೊಡ್ಡ ಪಟ್ಟಣವಿತ್ತು. ಆ ಊರು ವ್ಯಾಪಾರಕ್ಕೆ ಪ್ರಸಿದ್ಧಿಯಾಗಿತ್ತು. ಆ ಊರಿನಲ್ಲಿ ಸಾಧು ಎಂಬ ಹೆಸರಿನ ಒಬ್ಬ ದೊಡ್ಡ ವ್ಯಾಪಾರಿ ಇದ್ದನು. ಅವನ ಹೆಸರು ಸಾಧು ಅಂತಿದ್ದರೂ ಅವನ ಬುದ್ಧಿ ಮಾತ್ರ ಸ್ವಲ್ಪ ಚಂಚಲವಾಗಿತ್ತು. ಅವನು ಕುಬೇರನಂತಹ ಶ್ರೀಮಂತ ವ್ಯಾಪಾರದಲ್ಲಿ ಎತ್ತದ ಕೈ. ಅವನ ಹಡಗುಗಳು ಸಮುದ್ರದ ಮೂಲಕ ದೇಶ ವಿದೇಶಗಳಿಗೆ ಹೋಗಿ ವಜ್ರ ವೈಡೂರ್ಯ ಮತ್ತು ರತ್ನಗಳ ವ್ಯಾಪಾರ ಮಾಡುತ್ತಿದ್ದರು. ಅವನಿಗೆ ಅಪಾರವಾದ ಹಣವಿತ್ತು. ಇಂದ್ರನ ಅರಮನೆಯಂತಹ ದೊಡ್ಡ ಮನೆ ಇತ್ತು. 100 ಜನ ಸೇವಕರು, ಆನೆ, ಕುದುರೆಗಳು ಎಲ್ಲವೂ ಇದ್ದವು. ಊರಿನ ಜನ ಅವನನ್ನು ನೋಡಿ ಎಂತಹ ಅದೃಷ್ಟವಂತ ಇವನು ಎಂದು ಅಸೂಯೆ ಪಡುತ್ತಿದ್ದರು. ಆದರೆ ವೀಕ್ಷಕರೇ, ಮನುಷ್ಯನಿಗೆ ಎಲ್ಲವೂ ಇದ್ದರೂ ದೇವರು ಏನಾದರೂ ಒಂದು ಕೊರತೆ ಕೊಟ್ಟಿರುತ್ತಾನೆ. ಪರಿಪೂರ್ಣ ಸುಖ ಯಾರಿಗೂ ಇರುವುದಿಲ್ಲ. ಅದೇ ರೀತಿ ಈ ವ್ಯಾಪಾರಿಯ ಜೀವನದಲ್ಲೂ ಒಂದು ದೊಡ್ಡ ಕೊರತೆ ಇತ್ತು. ಅದೇನೆಂದರೆ ಅವನಿಗೆ ಮಕ್ಕಳಿರಲಿಲ್ಲ. ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ಅವನ ಮನೆಯಲ್ಲಿ ತೊಟ್ಟಿಲು ತೂಗುವ ಭಾಗ್ಯ ಸಿಕ್ಕಿರಲಿಲ್ಲ. ಆ ದೊಡ್ಡ ಅರಮನೆಯಂತಹ ಮನೆಯಲ್ಲಿ ಮಗುವಿನ ಕಿಲಕಿಲ ಸದ್ದು ಕೇಳಿಸುತ್ತಿರಲಿಲ್ಲ. ಇದರಿಂದಾಗಿ ಅವನು ಮತ್ತು ಅವನ ಧರ್ಮಪತ್ನಿ ಲೀಲಾವತಿ ಇಬ್ಬರು ಒಳಗೊಳಗೆ ತುಂಬ ನೊಂದಿದ್ದರು. ಎಷ್ಟೇ ಸಂಪತ್ತಿದ್ದರೂ, ಎಷ್ಟೇ ಬಂಗಾರವಿದ್ದರೂ ಕಣ್ಣು ಮುಚ್ಚಿದ ಮೇಲೆ, ಅದಕ್ಕೆ ವಾರಸುದಾರರಿಲ್ಲದ ಮೇಲೆ ಅದು
ಮಣ್ಣಿಗೆ ಸಮಾನ ಎಂದು ಕೊರಗುತ್ತಿದ್ದರು. ಲೀಲಾವತಿ ಪ್ರತಿದಿನ ದೇವರ ಕೋಣೆಯಲ್ಲಿ ಕುಳಿತು ಅಳುತ್ತಿದ್ದಳು. ಅವರು ಹೋಗದ ದೇವಸ್ಥಾನಗಳಿಲ್ಲ, ಮಾಡದ ಪೂಜೆಗಳಿಲ್ಲ, ನೋಡದ ವೈದ್ಯರಿಲ್ಲ, ಆದರೂ ಫಲ ಸಿಕ್ಕಿರಲಿಲ್ಲ. ಹೀಗಿರುವಾಗ ಒಮ್ಮೆ ಆ ಊರಿಗೆ ತೇಜಸ್ವಿಗಳಾದ ಜ್ಞಾನಿ ಬ್ರಾಹ್ಮಣರೊಬ್ಬರು ಬರುತ್ತಾರೆ. ಅವರು ಭಿಕ್ಷಾಟನೆ ಮಾಡುತ್ತಾ ಸಾಧು ವ್ಯಾಪಾರಿಯ ಮನೆಗೆ ಬಂದಾಗ ವ್ಯಾಪಾರಿಯು ಅವರಿಗೆ ಗೌರವದಿಂದ ಭಿಕ್ಷೆ ನೀಡಿ ನಮಸ್ಕರಿಸುತ್ತಾನೆ. ಆದರೆ ಅವನ ಮುಖದಲ್ಲಿರುವ ಚಿಂತೆಯನ್ನು ಗಮನಿಸಿದ ಆ ಬ್ರಾಹ್ಮಣರು ಹೀಗೆ ಹೇಳುತ್ತಾರೆ: ವ್ಯಾಪಾರಿಯೇ, ನಿನ್ನ ಬಳಿ ಇಷ್ಟು ಸಂಪತ್ತಿದೆ, ರಾಜನಂತಹ ವೈಭೋಗವಿದೆ, ಆದರೂ ನಿನ್ನ ಕಣ್ಣಲ್ಲಿ ಏಕಿಷ್ಟು ನೋವು? ನಿನಗೆ ಬಂದ ಕಷ್ಟವೇನು ಎಂದು ಕೇಳುತ್ತಾರೆ. ಆಗ ವ್ಯಾಪಾರಿಯು ದುಃಖ ತಡೆಯಲಾರದೆ ಅವರ ಕಾಲಿಗೆ ಬಿದ್ದು, ಸ್ವಾಮಿ, ನನಗೆ ಹಣದ ಕೊರತೆ ಇಲ್ಲ, ಆದರೆ ನನ್ನ ವಂಶ ಬೆಳೆಸಲು ಮಕ್ಕಳಿಲ್ಲ. ನಾನು ಸತ್ತರೆ ನನಗೆ ಮುಕ್ತಿ ನೀಡಲು ಉತ್ತರಾಧಿಕಾರಿಯೇ ಇಲ್ಲದಂತಾಗಿದೆ. ದಯವಿಟ್ಟು ಈ ನೋವಿನಿಂದ ನನ್ನನ್ನು ಕಾಪಾಡಿ ಎಂದು ಕಣ್ಣೀರು ಹಾಕುತ್ತಾನೆ. ಆಗ ಬ್ರಾಹ್ಮಣರು ಅವನಿಗೆ ಒಂದು ಅದ್ಭುತವಾದ ಕಲಿಯುಗಕ್ಕೆ ಬೇಕಾದ ಉಪಾಯ ಹೇಳುತ್ತಾರೆ. ನೋಡು ವ್ಯಾಪಾರಿಯೇ, ನೀನು ಚಿಂತೆ ಮಾಡಬೇಡ. ಕಲಿಯುಗದಲ್ಲಿ ಭಕ್ತರ ಕರೆಗೆ ಅತ್ಯಂತ ಬೇಗನೆ ಕೃಪೆ ತೋರುವ ದೇವರು ಶ್ರೀ ಸತ್ಯನಾರಾಯಣ ಸ್ವಾಮಿ. ನೀನು ಅತ್ಯಂತ ಭಕ್ತಿಯಿಂದ ಆ ಸ್ವಾಮಿಗೆ ವ್ರತ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡು. ಹುಣ್ಣಿಮೆಯ ದಿನ ಅಥವಾ ಸಂಕ್ರಾಂತಿಯ ದಿನ ನಿನ್ನ ಬಂಧು ಮಿತ್ರರೊಂದಿಗೆ ಸೇರಿ ಗೋಧಿಯ ಹಿಟ್ಟು, ಹಾಲು, ತುಪ್ಪ, ಸಕ್ಕರೆ ಮತ್ತು ಬಾಳೆಹಣ್ಣುಗಳನ್ನು ಬಳಸಿ ತಯಾರಿಸಿದ ಪವಿತ್ರ ಪ್ರಸಾದವನ್ನು ನೈವೇದ್ಯ ಮಾಡು. ಖಂಡಿತ ನಿನಗೆ ಸಂತಾನ ಭಾಗ್ಯ ಸಿಗುತ್ತದೆ ಎಂದು ಹೇಳಿ ಆಶೀರ್ವಾದ ಮಾಡುತ್ತಾರೆ. ಆ ಮಾತಿನ ಮೇಲೆ ನಂಬಿಕೆ ಇಟ್ಟು ಸಾಧು ವ್ಯಾಪಾರಿಯು ತಕ್ಷಣವೇ ದೇವರ ಕೋಣೆಗೆ ಹೋಗಿ ತನ್ನ ಹೆಂಡತಿ ಲೀಲಾವತಿಯ ಜೊತೆಗೆ ಸತ್ಯನಾರಾಯಣ ಸ್ವಾಮಿಯ ಫೋಟೋದ ಮುಂದೆ ನಿಂತು ಪ್ರಮಾಣ ಮಾಡುತ್ತಾರೆ. ಸತ್ಯನಾರಾಯಣ ಸ್ವಾಮಿ, ಈ ಜ್ಞಾನಿಗಳು ಹೇಳಿದ ಮಾತು ನಿಜವಾಗಲಿ ನನಗೆ ಸಂತಾನ ಭಾಗ್ಯ ಲಭಿಸಿದರೆ ನಿನ್ನ ವ್ರತವನ್ನು ಈ ಊರೇ ಬೆರಗಾಗುವಂತೆ ಅದ್ಧೂರಿಯಾಗಿ ಮಾಡುತ್ತೇನೆ. ನಿನಗೆ ಚಿನ್ನದ ಕಳಸವನ್ನು ಅರ್ಪಿಸಿ ಅನ್ನದಾನ ಸೇವೆಯನ್ನು ಮಾಡುತ್ತೇನೆ ಎಂದು ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಾನೆ. ವೀಕ್ಷಕರೇ, ಭಕ್ತಿ ಮತ್ತು ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ದೇವರ ಲೀಲೆ ನೋಡಿ. ಭಕ್ತನ ಪ್ರಾರ್ಥನೆ ವೈಕುಂಠದಲ್ಲಿದ್ದ ನಾರಾಯಣನಿಗೆ ಕೇಳಿಸಿತು. ಕೆಲವೇ ದಿನಗಳಲ್ಲಿ ಅವನ ಹೆಂಡತಿ ಲೀಲಾವತಿ ಗರ್ಭಿಣಿಯಾಗುತ್ತಾಳೆ. ಅವರ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. 9 ತಿಂಗಳು ತುಂಬಿ ಒಂದು ಶುಭ ಗಳಿಗೆಯಲ್ಲಿ ಕಮಲದ ಹೂವಿನಂತೆ ಸುಂದರವಾದ ಮತ್ತು ಹುಣ್ಣಿಮೆಯ ಚಂದ್ರನಂತಿರುವ ಹೆಣ್ಣು ಮಗು ಜನಿಸುತ್ತದೆ. ಆ ಮಗುವಿಗೆ ಕಲಾವತಿ ಎಂದು ಹೆಸರಿಡುತ್ತಾರೆ. ಮಗು ಹುಟ್ಟಿದ ಸಂಭ್ರಮದಲ್ಲಿ ವ್ಯಾಪಾರಿಯು ಸಂತೋಷದಿಂದ ತೇಲಾಡುತ್ತಾನೆ. ಇಡೀ ಊರಿಗೆ ಸಿಹಿ ಹಂಚಿ ಬಡವರಿಗೆ ದಾನ ಧರ್ಮಗಳನ್ನು ಮಾಡುತ್ತಾನೆ. ಆಗ ಅವನ ಹೆಂಡತಿ ಲೀಲಾವತಿ ದೊಡ್ಡ ದೈವಭಕ್ತೆ. ಅವಳು ಗಂಡನಿಗೆ ನೆನಪಿಸುತ್ತಾಳೆ, ಸ್ವಾಮಿ, ನಮಗೆ ಮಗು ಬೇಕು ಎಂದು ದೇವರ ಹತ್ತಿರ ಬೇಡಿಕೊಂಡಿದ್ದೆವು. ಮಗು ಹುಟ್ಟಿದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುತ್ತೇವೆ ಎಂದು ನೀವು ಪ್ರಾರ್ಥಿಸಿದ್ದೀರಿ. ದೇವರು ವರ ಕೊಟ್ಟಿದ್ದಾನೆ. ಈಗಲೇ ಆ ಪೂಜೆಯನ್ನು ಮಾಡಿಬಿಡೋಣ. ದೇವರ ಋಣ ತೀರಿಸೋಣ. ಇನ್ನಷ್ಟು ತಡ ಮಾಡುವುದು ಬೇಡ ಎಂದು ಹೇಳುತ್ತಾಳೆ. ಆದರೆ ಆ ವ್ಯಾಪಾರಿಗೆ ಆಗ ಹಣದ ವ್ಯಾಮೋಹ ಮತ್ತು ಮಗು ಸಿಕ್ಕಿದ ಸಂತೋಷದಲ್ಲಿ ಅಹಂಕಾರ ಬಂದಿರುತ್ತದೆ. ಮನುಷ್ಯನಿಗೆ ಕಷ್ಟ ಬಂದಾಗ ಇರುವ ಭಕ್ತಿ ಸುಖ ಬಂದಾಗ ಇರುವುದಿಲ್ಲ ಎನ್ನುವುದು ಇದೇ ಕಾರಣಕ್ಕೆ. ದೇವರಿಗೆ ಕೊಟ್ಟ ಮಾತು ತಾನೇ ಯಾವಾಗ ಬೇಕಾದರೂ ಮಾಡಬಹುದು ಎಂಬ ನಿರ್ಲಕ್ಷ್ಯ ಅವನಲ್ಲಿ ಮೂಡುತ್ತದೆ. ಅವನು ಹೆಂಡತಿಗೆ ಹೇಳುತ್ತಾನೆ, ಈಗೇನು ಅವಸರ? ಲೀಲಾವತಿ ಮಗು ಇನ್ನು ಚಿಕ್ಕದು, ಅವಳಿಗೆ ಏನೂ ತಿಳಿಯುವುದಿಲ್ಲ. ಅವಳು ಬೆಳೆದು ದೊಡ್ಡವಳಾಗಲಿ. ಅವಳಿಗೆ ಮದುವೆ ಮಾಡುವಾಗ ಮದುವೆ ಮಂಟಪದಲ್ಲೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಊರೇ ಬೆರಗಾಗುವ ಹಾಗೆ ಅದ್ಧೂರಿಯಾಗಿ ಪೂಜೆ ಮಾಡುತ್ತೇನೆ. ಈಗ ಸುಮ್ಮನಿರು.
ವ್ಯಾಪಾರದಲ್ಲಿ ತುಂಬ ಕೆಲಸವಿದೆ ಎಂದು ಪೂಜೆಯನ್ನು ಮುಂದಿಡುತ್ತಾನೆ. ಲೀಲಾವತಿ ಎಷ್ಟೇ ಹೇಳಿದರೂ ಅವನು ಕೇಳುವುದಿಲ್ಲ. ಕಾಲ ಉರುಳುತ್ತದೆ. ಲೀಲಾವತಿ ಬೆಳೆದು ದೊಡ್ಡವಳಾಗುತ್ತಾಳೆ. ಅವಳು ಸಾಕ್ಷಾತ್ ಲಕ್ಷ್ಮಿಯಂತೆ ಸುಂದರವಾಗಿ, ಗುಣವಂತಿಯಾಗಿ ಮತ್ತು ತನ್ನ ತಾಯಿಯಂತೆಯೇ ದೈವಭಕ್ತಿಯುಳ್ಳವಳಾಗಿ ಬೆಳೆಯುತ್ತಾಳೆ. ಅವಳಿಗೆ ಮದುವೆ ವಯಸ್ಸು ಬಂದಾಗ ವ್ಯಾಪಾರಿಯು ತನ್ನ ಮಗಳಿಗೆ ತಕ್ಕ ವರವನ್ನು ಹುಡುಕಲು ದೂತರನ್ನು ದೇಶ ವಿದೇಶಗಳಿಗೆ ಕಳುಹಿಸುತ್ತಾನೆ. ಕೊನೆಗೆ ಕಾಂಚನನಗರದ ಒಬ್ಬ ಸುಂದರ ಹಾಗೂ ಶ್ರೀಮಂತ ಯುವಕನನ್ನು ನೋಡಿ ಮದುವೆ ನಿಶ್ಚಯಿಸುತ್ತಾನೆ. ಮದುವೆಯು ಅತ್ಯಂತ ಅದ್ಧೂರಿಯಾಗಿ ನಡೆಯುತ್ತದೆ. ಸಾವಿರಾರು ಜನ ಸೇರುತ್ತಾರೆ. ಊರೆಲ್ಲ ಮೆಚ್ಚುವಂತೆ ಸಂಭ್ರಮದ ಮದುವೆ ಅಚ್ಚುಕಟ್ಟಾಗಿ ನೆರವೇರುತ್ತದೆ. ರತ್ನಾಪುರದಲ್ಲಿ ಅಂತಹ ಮದುವೆಯನ್ನು ಯಾರೂ ನೋಡಿರಲಿಲ್ಲ. ಆದರೆ ನೋಡಿ, ವ್ಯಾಪಾರಿಯು ಮತ್ತೆ ದೇವರಿಗೆ ಕೊಟ್ಟ ಮಾತನ್ನು ಮುರಿಯುತ್ತಾನೆ. ಮದುವೆಯ ಸಮಯದಲ್ಲಿ ಪೂಜೆ ಮಾಡುತ್ತೇನೆ ಎಂದು ಹೆಂಡತಿಗೆ ಹೇಳಿದ್ದವನು ಮದುವೆಯ ಗಡಬಿಡಿಯಲ್ಲಿ ಪೂಜೆಯನ್ನೇ ಮರೆತು ಬಿಡುತ್ತಾನೆ. ಅಥವಾ ತನ್ನ ಹತ್ತಿರ ಇಷ್ಟು ಸಂಪತ್ತಿದೆ, ನನಗೇನು ಕಷ್ಟ ಬಂದಿತು, ನಾನೇ ರಾಜ, ನಾನೇ ಮಂತ್ರಿ ಎಂಬ ಅಹಂಕಾರ ಅವನ ತಲೆಗೆ ಏರಿರುತ್ತದೆ. ದೇವರು ಇದೆಲ್ಲವನ್ನು ಮೌನವಾಗಿ ಗಮನಿಸುತ್ತಿರುತ್ತಾನೆ. ಯಾವಾಗ ಭಕ್ತನು ಅಹಂಕಾರದಿಂದ ದೇವರನ್ನು ಮರೆಯುತ್ತಾನೋ ಅಥವಾ ಕೊಟ್ಟ ಮಾತನ್ನು ತಪ್ಪುತ್ತಾನೋ ಆಗ ದೇವರು ಅವನಿಗೆ ಪಾಠ ಕಲಿಸಲು ಮುಂದಾಗುತ್ತಾನೆ. ದೇವರು ಶಿಕ್ಷೆ ನೀಡುವುದು ದ್ವೇಷದಿಂದಲ್ಲ, ಬದಲಿಗೆ ಭಕ್ತನನ್ನು ತಿದ್ದಲು ಮತ್ತು ಅವನ ಅಹಂಕಾರವನ್ನು ಮುರಿದು ಸರಿದಾರಿಗೆ ತರಲು. ಮದುವೆಯಾದ ಕೆಲವೇ ದಿನಗಳಲ್ಲಿ ಸಾಧು ವ್ಯಾಪಾರಿಯು ತನ್ನ ಹೊಸ ಅಳಿಯನನ್ನು ಕರೆದುಕೊಂಡು ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಬೇರೆ ದೇಶಕ್ಕೆ ಪ್ರಯಾಣ ಬೆಳೆಸುತ್ತಾನೆ. ತನ್ನ ಅಳಿಯನಿಗೂ ವ್ಯಾಪಾರ ಕಲಿಸುತ್ತೇನೆ, ಇನ್ನಷ್ಟು ಹಣ ಗಳಿಸುತ್ತೇನೆ ಎಂಬ ಆಸೆಯೊಂದಿಗೆ ಹೊರಡುತ್ತಾನೆ. ಅವರು ಚಂದ್ರಕೇತು ಎಂಬ ರಾಜನ ಆಳ್ವಿಕೆ ಇರುವ ಸಿಂಧೂ ದೇಶಕ್ಕೆ ತಲುಪುತ್ತಾರೆ. ಅಲ್ಲಿ ನದಿ ದಡದಲ್ಲಿ ತಮ್ಮ ಹಡಗನ್ನು ನಿಲ್ಲಿಸಿ ನಗರದೊಳಗೆ ವ್ಯಾಪಾರವನ್ನು ಆರಂಭಿಸುತ್ತಾರೆ. ಅದೇ ಸಮಯಕ್ಕೆ ಸತ್ಯನಾರಾಯಣ ಸ್ವಾಮಿಯ ಮಾಯದಿಂದ ಒಂದು ವಿಚಿತ್ರ ಘಟನೆ ನಡೆಯುತ್ತದೆ. ಆ ರಾಜ್ಯದ ರಾಜ ಚಂದ್ರಕೇತುವಿನ ಅರಮನೆಯಲ್ಲಿ ಒಂದು ಘೋರ ಕಳ್ಳತನವಾಗುತ್ತದೆ. ಕಳ್ಳರು ರಾಜನ ಖಜಾನೆಯ ಬಾಗಿಲು ಮುರಿದು ಮುತ್ತು ರತ್ನಗಳನ್ನು, ವಜ್ರದಾರಗಳನ್ನು ದೊಡ್ಡ ಮೂಟೆಗಳಲ್ಲಿ ಕಟ್ಟಿಕೊಂಡು ಓಡಿ ಬರುತ್ತಿದ್ದಾರೆ. ರಾಜಭಟ್ಟರು ಅವರನ್ನು ಹಟ್ಟಿಸಿಕೊಂಡು ಬರುತ್ತಾರೆ. ಕಳ್ಳರು ಓಡಿ ಓಡಿ ಈ ವ್ಯಾಪಾರಿಗಳು ತಂಗಿದ್ದ ನದಿ ದಡಕ್ಕೆ ಬರುತ್ತಾರೆ. ಹಿಂದೆ ಭಟ್ಟರು ಬರುತ್ತಿರುವುದನ್ನು ನೋಡಿ ಭಯಪಟ್ಟು ಈಗ ಸಿಕ್ಕಿಬಿದ್ದರೆ ಮಹಾರಾಜ ನಮ್ಮ ತಲೆ ಕಡಿಯುತ್ತಾನೆ ಎಂದು ಯೋಚಿಸಿ ತಾವು ಕದ್ದ ಆಭರಣಗಳ ಮೂಟೆಗಳನ್ನು ಈ ವ್ಯಾಪಾರಿ ಮತ್ತು ಅವನ ಹಳೆಯ ಗಾಢ ನಿದ್ರೆಯಲ್ಲಿದ್ದ ಜಾಗದ ಪಕ್ಕದಲ್ಲೇ ಬೀಸಾಕಿ ಕತ್ತಲೆಯಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲವೂ ದೇವರ ಲೀಲೆ. ಸ್ವಲ್ಪ ಹೊತ್ತಿನಲ್ಲಿ ರಾಜಭಟ್ಟರು ಅಲ್ಲಿಗೆ ಬರುತ್ತಾರೆ. ನೋಡಿದರೆ ಸಾಧು ವ್ಯಾಪಾರಿ ಮತ್ತು ಅವನ ಅಳಿಯ ಗಾಢ ನಿದ್ರೆಯಲ್ಲಿದ್ದಾರೆ. ಪಕ್ಕದಲ್ಲೇ ಕಳ್ಳರು ಅಪಹರಿಸಿದ ಸಂಪತ್ತು ಬಿದ್ದಿದೆ. ರಾಜಭಟ್ಟರು ಅವರನ್ನು ಕಾಲಿನಿಂದ ಒದ್ದು ಎಬ್ಬಿಸಿ, ಓ ನೀವೇನಾ? ನಮ್ಮ ರಾಜನ ಖಜಾನೆ ಕೊಳ್ಳೆ ಹೊಡೆದ ಕಳ್ಳರು, ಪರದೇಶಿ ವ್ಯಾಪಾರಿಗಳ ವೇಷ ಹಾಕಿಕೊಂಡು ಸಾಧುಗಳ ಥರ ನಡೆಸಿ ಕಳ್ಳತನ ಮಾಡುತ್ತಿದ್ದೀರಾ? ನಿಮ್ಮ ಆಟ ಇಂದಿಗೆ ಮುಗಿಯಿತು ಎಂದು ಕಿರುಚುತ್ತಾ ಅವರನ್ನು ಹಿಗ್ಗಮುಗ್ಗ ದಂಡಿಸಿ ಕೈಗಳಿಗೆ ಸರಪಳಿ ಹಾಕಿ ಬಂಧಿಸುತ್ತಾರೆ. ವ್ಯಾಪಾರಿಯು ಕಣ್ಣೀರು ಹಾಕುತ್ತಾ, ಅಯ್ಯೋ ಸ್ವಾಮಿ, ನಾವು ಕಳ್ಳರಲ್ಲ, ನಾವು ರತ್ನಾಪುರದ ದೊಡ್ಡ ವ್ಯಾಪಾರಿಗಳು, ನಮಗೆ ಇದರ ಬಗ್ಗೆ ಯಾವುದೂ ಗೊತ್ತಿಲ್ಲ ಎಂದು ಎಷ್ಟೇ ಹೇಳಿದರೂ ರಾಜಭಟ್ಟರು ಕರುಣೆ ತೋರಿಸಲಿಲ್ಲ. ಅವರನ್ನು ಎಳೆದುಕೊಂಡು ಹೋಗಿ ರಾಜನ ಮುಂದೆ ಅಪರಾಧಿಗಳಂತೆ ನಿಲ್ಲಿಸುತ್ತಾರೆ. ಮಹಾರಾಜನು ಕೂಡ ಸತ್ಯವನ್ನು ಸರಿಯಾಗಿ ವಿಚಾರಿಸದೆ ಸತ್ಯನಾರಾಯಣನ ಮಾಯೆಯಿಂದಾಗಿ ನಿರ್ಣಯ ತೆಗೆದುಕೊಳ್ಳುವ ವಿವೇಚನೆ ಕಳೆದುಕೊಂಡಿರುತ್ತಾನೆ.
ಇವರೇ ಕಳ್ಳರು. ಇವರನ್ನು ಕತ್ತಲ ಕೋಣೆಯಲ್ಲಿ ಹಾಕಿ ಕೈ ಕಾಲುಗಳಿಗೆ ದಪ್ಪ ಸರಪಳಿಯನ್ನು ಬಿಗಿಯಿರಿ. ಇವರ ಹಡಗು ಮತ್ತು ಇವರ ಬಳಿ ಹೇರುವ ಎಲ್ಲ ಸಂಪತ್ತನ್ನು ತಕ್ಷಣವೇ ವಶಪಡಿಸಿಕೊಂಡು ರಾಜ್ಯದ ಖಜಾನೆಗೆ ಸೇರಿಸಿ ಎಂದು ಆಕ್ರೋಶದಿಂದ ಆದೇಶ ನೀಡುತ್ತಾನೆ. ನೋಡಿ ವೀಕ್ಷಕರೇ, ದೇವರಿಗೆ ಕೊಟ್ಟ ಮಾತನ್ನು ತಪ್ಪಿದ್ದಕ್ಕೆ, ಸತ್ಯವನ್ನು ಮರೆತಿದ್ದಕ್ಕೆ ಎಂತಹ ಘೋರ ಶಿಕ್ಷೆ. ನಿರಪರಾಧಿಗಳಾದ ವ್ಯಾಪಾರಿ ಮತ್ತು ಅವನ ಹಳಿಯ ಜೈಲು ಸೇರುತ್ತಾರೆ. ಜೈಲಿನಲ್ಲಿ ಕತ್ತಲೆ, ಸೊಳ್ಳೆಗಳ ಕಾಟ, ಊಟವಿಲ್ಲದೆ ನೀರಿಲ್ಲದೆ ನರಳುತ್ತಾರೆ. ನಾವೇನು ತಪ್ಪು ಮಾಡಿದ್ದೇವೆ ಎಂದು ಗೋಳಾಡುತ್ತಾರೆ. ಇತ್ತ ರತ್ನಾಪುರದಲ್ಲಿ ಏನಾಗುತ್ತದೆ ನೋಡಿ. ಗಂಡ ಮತ್ತು ಹಳೆಯ ಜೈಲು ಸೇರಿದ ಅದೇ ಸಮಯದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಕೋಪದಿಂದ ವ್ಯಾಪಾರಿಯ ಮನೆಯಲ್ಲಿ ದೊಡ್ಡ ದುರಂತ ಒಂದು ಸಂಭವಿಸುತ್ತದೆ. ಒಂದೇ ರಾತ್ರಿಯಲ್ಲಿ ಕಳ್ಳರು ಸಾಧು ವ್ಯಾಪಾರಿಯ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ಹಣ, ಒಡವೆ ಹಾಗೂ ಎಲ್ಲ ಪಾತ್ರೆ ಸಾಮಾನುಗಳನ್ನು ದೋಚಿಕೊಂಡು ಹೋಗುತ್ತಾರೆ. ಶ್ರೀಮಂತ ವ್ಯಾಪಾರಿಯ ಹೆಂಡತಿ ಲೀಲಾವತಿ ಮತ್ತು ಮಗಳು ಕಲಾವತಿ ಒಂದೇ ರಾತ್ರಿಯಲ್ಲಿ ರಾಜಕುಮಾರಿಯರಾದಂಥ ಸ್ಥಾನದಿಂದ ಭಿಕ್ಷುಕರ ಸ್ಥಿತಿಗೆ ಇಳಿಯುತ್ತಾರೆ. ಅವರ ಹತ್ತಿರ ಅಂದಿನ ಊಟಕ್ಕೂ ಅಕ್ಕಿ ಇರಲಿಲ್ಲ. ಒಂದು ಕಾಲದಲ್ಲಿ ಇಡೀ ಊರಿಗೆ ಅನ್ನ ಹಾಕುತ್ತಿದ್ದವರು ಈಗ ತಾವೇ ಹಳೆಯ ಬಟ್ಟೆಗಳನ್ನು ಧರಿಸಿ ಮನೆ ಮನೆಗೆ ಹೋಗಿ ಅಮ್ಮ, ತಾಯಿ ಒಂದು ತುತ್ತು ಅನ್ನ ನೀಡಿ ಎಂದು ಭಿಕ್ಷೆ ಬೇಡುವ ಕಡು ಬಡತನದ ಸ್ಥಿತಿಗೆ ತಲುಪುತ್ತಾರೆ. ಸ್ನೇಹಿತರೆ, ಈ ಕತೆ ತುಂಬ ದೊಡ್ಡದಾದ್ರಿಂದ ಇಷ್ಟಕ್ಕೆ ನಿಲ್ಲಿಸ್ತೀನಿ. ಮತ್ತು ಈ ಕಥೆನ ಭಾಗ 2 ಅಂತೇಳಿ ನಾಳೆ ಮುಂದುವರಿಸ್ತೀನಿ. ತಾವು ಈ ಕಥೆನ ಕೇಳಿ ಲೈಕು ಕಾಮೆಂಟ್ ಹಾಕಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಕಮೆಂಟ್ ಬಾಕ್ಸ್ಗೆ ತಪ್ಪದೇ ಹಾಕಬೇಕು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ನಮಸ್ಕಾರಗಳು.